10 ವರ್ಷದ ಹುಡುಗಿ, 17 ವರ್ಷದ ಹುಡುಗಿ, 14 ವರ್ಷದ ಹುಡುಗಿ, 20 ವರ್ಷದ ಮಹಿಳೆ, ಇವೆಲ್ಲವೂ ಕೂಡ ಇದೆ. ಹಾಸನದ ಹಳೆ ಜೈನರ ಬೀದಿಯಿಂದ ಅಂತ ಒಂದಿದೆ. ಆನಂತರ ಕುಂದಗೋಳದಿಂದ ಬಂದಂಥ ಒಂದು ಹುಡುಗಿ ಇದೆ. ಇವ್ರಿಗೆಲ್ಲರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ BJP ನಾಯಕರು. ಅದೇ ಒಂದು ರಾಜಕೀಯ ಪಕ್ಷ ಕೆಲಸ ಮಾಡೋದೇ ವೋಟ್ ಬ್ಯಾಂಕಿಂಗ್ ಸಲುವಾಗಿ. ಅಂದರೆ ಇತ್ತೀಚಿನ ದಿನದಲ್ಲಿ ಅದು ಸಿಕ್ಕಾಪಟ್ಟೆ ಆಗಿದೆ. BJP ಅವರಿಗೆ ಅಂತೂ ಹಿಂದುತ್ವನೇ ಒಂದು ವೋಟ್ ಬ್ಯಾಂಕ್ ಆಗಿತ್ತು. ಈಗ ಹಿಂದುತ್ವ ವೋಟ್ ಬ್ಯಾಂಕ್ ಅದು ಛಿದ್ರ ಆಗಿದೆ. ಯಾಕಂದರೆ ಯಾವುದೇ ಹಿಂದೂವಾದಿಗಳು ಅವ್ರನ್ನ ನಂಬುವಂಥ ಪರಿಸ್ಥಿತಿ ಇಲ್ಲ. ಯಾಕಂತ ಹೇಳಿದರೆ ಇಲ್ಲಿ ಧರ್ಮಸ್ಥಳದಲ್ಲಿ ಸುತ್ತಮುತ್ತಲೂ ಕೂಡ ನಡೆದಂಥ ಅತ್ಯಾಚಾರ, ಕೊಲೆಗಳು ಎಲ್ಲವೂ ಕೂಡ ಹಿಂದೂ ಹೆಣ್ಮಕ್ಳ ಮೇಲೇ ಆಗಿದೆ. ಹೀಗಾಗಿ ಹಿಂದೂಗಳು ಯಾರೂ ಕೂಡ ನಂಬುವಂಥ ಪರಿಸ್ಥಿತಿಯಲ್ಲಿ BJP ನಾಯಕರ ಮೇಲೆ ಯಾವುದೇ ವಿಶ್ವಾಸವನ್ನು ಇಟ್ಟಿಲ್ಲ. ಸ್ವತಃ ಸುರೇಶ್ ಕುಮಾರ್ ಅವರು, ಆರ್ ಅಶೋಕ್ ಅವರು ಸದನದಲ್ಲಿ ಈ ಫೋರ್ಜಡ್ ಒಂದು ವಿಡಿಯೋನ ಇಟ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಮೇಲೆ ಅತ್ಯಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದಂತಹ ನಾಯಕನ ಮೇಲೆ ವಿನಾಕಾರಣ ಸುಳ್ಳು ಆರೋಪವನ್ನು ಮಾಡಿದರು. ಹೀಗಾಗಿ ಬಹುಶಃ ನನಗೆ ಇಲ್ಲಿ ಬರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಅತ್ಯಾಚಾರಿಗಳ ವೋಟ್ ಬ್ಯಾಂಕ್ ಮೇಲೆ ಕಣ್ಣಿಟ್ಟಿದ್ದಾರೆ ಇವರು. ಅಂದರೆ ಪ್ರತಿ ಕ್ಷೇತ್ರದಲ್ಲಿ ಒಂದಿಷ್ಟು ಜನ ಪುಂಡು ಪೋಖರಿಗಳು, ಈ ಹೆಣ್ಮಕ್ಳನ್ನ ಕಾಡಿಸೋರು, ಅತ್ಯಾಚಾರಿಗಳು ಇದ್ದೇ ಇರ್ತಾರೆ ಪ್ರತಿ ಕ್ಷೇತ್ರದಲ್ಲಿ. ಸೊ ಅವರು ವೋಟ್ ಬ್ಯಾಂಕ್ ಮೇಲೆ ಇವರು ಕಣ್ಣಿಟ್ಟಂತೆ ನನಗೆ ಕಾಣ್ತಾ ಇದೆ. ಯಾಕೆ ಅಂತ ಹೇಳಿದರೆ ನೋಡಿ, ಈಗ ಬರ್ತಾ ಇದ್ದಾರಲ್ಲ, ಬರಲಿ, ಸ್ವಾಗತ ಇದೆ, ಒಳ್ಳೆ ಕೆಲಸ ಅದು, ಅವ್ರು ಮಾಡ್ತಾ ದೇವಸ್ಥಾನಕ್ಕೆ ಹೋಗಲಿ. ಆದರೆ ಅಣ್ಣಪ್ಪ ಸ್ವಾಮಿ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಲಿ, ಇಲ್ಲಿ ಈ ಪ್ರಭಾವಿ ಕುಟುಂಬದ ಪರಿವಾರದಿಂದ ಯಾವುದೇ ಅತ್ಯಾಚಾರಗಳು, ಕೊಲೆಗಳು ನಡೆದಿಲ್ಲ, ಅಕ್ರಮ ಮೀಟರ್ ಬಡ್ಡಿ ದಂಧೆ ಇವರು ಮಾಡ್ತಾ ಇಲ್ಲ ಅಂತ ಹೇಳಿ. ಯಾಕಂತ ಹೇಳಿದರೆ ಮಿಸ್ಸಿಂಗ್ ಕಂಪ್ಲೇಂಟ್ನಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಹಿಂದೂ ಹೆಣ್ಮಕ್ಳೇ ರೀ. ಆನಂತರ ಇಲ್ಲಿ ಅಸಹಜ ಸಾವು, ಕೊಲೆ ಅಂತ ಆಗಿದೆಯಲ್ಲ, ಲಾಡ್ಜಿಂಗ್ನಲ್ಲಿ ಕೊಲೆ 302 ರಿಜಿಸ್ಟರ್ ಆಗಿದೆಯಲ್ಲ, ಎಲ್ಲ ಹಿಂದೂ ಹೆಣ್ಮಕ್ಳು ಮತ್ತು ದೇವಸ್ಥಾನದ ಭಕ್ತರು ದೇವಸ್ಥಾನವನ್ನು ನಂಬಿಕೆ ಇಟ್ಕೊಂಡು ಮತ್ತು ಇವ್ರನ್ನ ನಂಬಿಕೆ ಇಟ್ಕೊಂಡು ಇವರಿಗೆ ನ್ಯಾಯ ಕೇಳೋಕ್ಕೆ ಬಂದಂಥವ್ರದ್ದೇ ಕೊಲೆ ಆಗಿದೆ. ಹೀಗಾಗಿ ಈ ಯಾರ್ಯಾರು ಮುಖಂಡರುಗಳು ಈಗ ಪರೇಡ್ ಮಾಡ್ತಾ ಇದ್ದಾರಲ್ಲ, ಡ್ರಿಲ್ ಮಾಡ್ತಾ ಇದ್ದಾರಲ್ಲ, ಲೆಫ್ಟ್ ರೈಟ್ ಮಾಡ್ತಾ ಇದ್ದಾರಲ್ಲ, ಅವರು ಅಣ್ಣಪ್ಪ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಥವಾ ಮಂಜುನಾಥ ಸ್ವಾಮಿ ಮುಂದೆ ನಿಂತ್ಕೊಂಡು ಪ್ರಮಾಣ ಮಾಡಲಿ. ನಾವು ಪ್ರಮಾಣ ಮಾಡೋದಕ್ಕೆ ರೆಡಿ ಇದ್ದೀವಿ. ಇವರು ಅತ್ಯಾಚಾರಿಗಳು, ಇವರು ಕೊಲೆಗಡಕರು, ಇವರು ಭೂ ಕಬಳಿಕೆದಾರರು ಅಂತ ಹೇಳೋದಕ್ಕೆ, ಪ್ರಮಾಣ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ. ಆಲ್ರೆಡಿ 7 ಎಕರೆ ಎಷ್ಟು 50 ಸೆಂಟ್ಸಲ್ಲಿ ಇವರಿಗೆ ಏನು ಇವರು ತಪ್ಪಿತಸ್ಥರಂತೂ ಕೂಡ ಆಗಿದೆ. ಸರ್ಕಾರಿ ಜಮೀನನ್ನು ಹೊಡ್ಕೊಂಡಿದ್ದಕ್ಕೆ, ದಲಿತರ ಜಮೀನನ್ನು ಹೊಡ್ಕೊಂಡಿದ್ದಕ್ಕೆ ಎಲ್ಲ ಪುರಾವೆಗಳು ಕೂಡ ಇದೆ. ಸೊ ಅವರು ಪ್ರಮಾಣ ಮಾಡಲಿ, ಇವರು ಸಾಚ ಅಂತ ಹೇಳಿ, ನಾವು ಪ್ರಮಾಣ ಮಾಡ್ತೀವಿ ಇವರು ಕೊಲೆಗಡಕರು ಅಂತ ಹೇಳಿ. ಆಮೇಲೆ ಇದಕ್ಕೂ ಕೂಡ ಉತ್ತರ ಕೊಡಬೇಕು. BJP ನಾಯಕರುಗಳು ಯಾರ್ಯಾರು ಬರ್ತಾ ಇದ್ದಾರೆ, ಫೋರ್ಜಡ್ ಮಾಡಿದಂತಹ ದಾಖಲೆಗಳು, ರಸೀದಿ, ಓಚರ್ಸ್ ಏನಿದೆ, ಹೆಣ ಹೂತಂತಹ ರಸೀದಿಗಳು ಏನಿದೆಯಲ್ಲ, ಅದರಲ್ಲಿ ಬಾಬು ಅನ್ನೋನ ಹೆಸರು 4-5 ರೀತಿಯಾದಂಥ ಬೇರೆ ಬೇರೆ ವೆರೈಟಿಯಲ್ಲಿದೆ. ಕಾಂಜಾ ಅನ್ನೋನ ಹೆಸರು 4-5 ರೀತಿ ಬೇರೆ ಬೇರೆ ವೆರೈಟಿಯಲ್ಲಿದೆ. ಬೆಳ್ತಂಗಡಿ ನಗರದಿಂದ ದಫನ ಮಾಡಲಾಯಿತು ಅಥವಾ ದಹನ ಮಾಡೋದು ಅತ್ಯಂತ ಘೋರ ಅಪರಾಧ, ಅದು ದಹನ ಮಾಡಲಾಯಿತು ಅಂತ ಹೇಳ್ತಾರೆ, ಓಚರ್ ಕೊಡ್ತಾರೆ ಧರ್ಮಸ್ಥಳ ಪಂಚಾಯತಿದವರು. ಇದಕ್ಕೂ ಕೂಡ ಉತ್ತರ ಕೊಡಬೇಕು. ಆನಂತರ ಅವರು ಯಾರ್ಯಾರು ನಾಪತ್ತೆ ಆದಂಥ ಹುಡುಗಿಯರಿದ್ದಾರೆ ಅವರನ್ನು ನೋಡಿ, ಅದು ಇದರಲ್ಲಿದೆ. 10 ವರ್ಷದ ಹುಡುಗಿ, 17 ವರ್ಷದ ಹುಡುಗಿ, 14 ವರ್ಷದ ಹುಡುಗಿ, 20 ವರ್ಷದ ಮಹಿಳೆ, ಇವೆಲ್ಲವೂ ಕೂಡ ಇದೆ. ಹಾಸನದ ಹಳೆ ಜೈನರ ಬೀದಿಯಿಂದ ಅಂತ ಒಂದಿದೆ. ಆನಂತರ ಕುಂದಗೋಳದಿಂದ ಬಂದಂಥ ಒಂದು ಹುಡುಗಿ ಇದೆ. ಇವ್ರಿಗೆಲ್ಲರನ್ನು ಹುಡುಕಿ ಕೊಡುವಂಥ ಜವಾಬ್ದಾರಿ BJP ನಾಯಕರದು. ಯಾಕಂತ ಹೇಳಿದರೆ ಇವರೆಲ್ಲರೂ ಕೂಡ ಕಾಣೆಯಾದಂಥವರು, ಕೊಲೆ ಆದವರು ಇವರದೇ ಮತಕ್ಷೇತ್ರದ ಮತದಾರರು. ಇವರ ಮತದಾರರು ಕಾಣೆ ಆದರೆ, ಕೊಲೆ ಆದರೆ ಇವ್ರ ಜವಾಬ್ದಾರಿ ಅಲ್ವಾ? ಜನಸೇವೆಯೇ ಜನಾರ್ದನ ಸೇವೆನೋ ಅಥವಾ ನಕಲಿ ಹಣವನ ಸೇವೆಯೇ ಜನಾರ್ದನ ಸೇವೆ ಅಂತ ಇವರೇನಾದರೂ ತಿಳ್ಕೊಂಡಿದ್ದಾರಾ? ಸೊ ಈ ಪ್ರಶ್ನೆ ಉದ್ಭವ ಆಗುತ್ತೆ. ಇದಕ್ಕೆ BJP ಇಲ್ಲಿ ಬಂದಂಥ BJP ನಾಯಕರು ಉತ್ತರವನ್ನು ಕೊಡಲಿ.